ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮೇ 12, 2026ರಿಂದ ಕುಜ ತನ್ನ ಸ್ವಸ್ಥಾನವಾದಂತಹ ಮೇಷರಾಶಿಯಲ್ಲಿ ಸಂಚರಿಸಲಿದ್ದಾರೆ. ಕುಜನೊಂದಿಗೆ ಇನ್ನೂ 3 ಗ್ರಹಗಳ ಅನುಗ್ರಹದಿಂದ ಮೇಷರಾಶಿಯವರಿಗೆ ಭಾರೀ ಶುಭ ಫಲಗಳು. ಉದ್ಯೋಗ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಅಂತ ಹೇಳಬಹುದು. ಈ ಫಲಗಳ ಪೂರ್ಣ ಮಾಹಿತಿ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಫಲಗಳನ್ನು ತಿಳಿಯುವ ಮೊದಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮೇಷರಾಶಿಗೆ ಅಧಿಪತಿ ಕುಜ. ನಿಮಗೆಲ್ಲ ತಿಳಿದಿರುವ ಹಾಗೆ ಮೇಷರಾಶಿಯಲ್ಲಿ ಅಶ್ವಿನಿಯ 4 ಪಾದಗಳು, ಭರಣಿಯ 4 ಪಾದಗಳು ಮತ್ತು ಕೃತಿಕಾ 1ನೇ ಪಾದದೊಂದಿಗೆ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮುಖ್ಯವಾಗಿ ಮೇ 12ರಿಂದ ಕುಜನು ತನ್ನ ಸ್ವಸ್ಥಾನವಾದಂತಹ ಮೇಷರಾಶಿಗೆ ಬರಲಿದ್ದಾರೆ. ಇದರೊಂದಿಗೆ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತದೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಿ. ಯಾವುದೇ ಒಂದು ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಸಂಚರಿಸುವಾಗ ಆ ಗ್ರಹವು ಶುಭ ಫಲಗಳನ್ನೇ ನೀಡ್ತಾನೆ. ಇದರೊಂದಿಗೆ ಮುಖ್ಯವಾಗಿ ನಿಮಗೆ ಇನ್ನೊಂದು ಏನಂದರೆ ಬದಲಾವಣೆ. ರವಿ ಮತ್ತು ಬುಧ ಮೇ 15ರಿಂದ ನಿಮಗೆ ದ್ವಿತೀಯ ಸ್ಥಾನ, ಧನಸ್ಥಾನ ಮತ್ತು ಕುಟುಂಬ ಸ್ಥಾನವಾದಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಈ ರವಿ ಮತ್ತು ಬುಧನ ಕಾಂಬಿನೇಷನ್ ನಿಮಗೆ ಬುಧ ಆದಿತ್ಯ ಯೋಗವನ್ನು ಏರ್ಪಡಿಸುತ್ತದೆ. ಇದರಿಂದ ಕುಟುಂಬದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕಾಣಬಹುದು. ಕುಟುಂಬ ಸದಸ್ಯರಲ್ಲಿ ಐಕ್ಯತೆ ಬೆಳೆಯುವುದರೊಂದಿಗೆ ಕುಟುಂಬವು ಶಾಂತ ವಾತಾವರಣದೊಂದಿಗೆ ಬದಲಾಗ್ತದೆ. ಕುಟುಂಬ ಸದಸ್ಯರಲ್ಲಿನ ಭಿನ್ನಾಭಿಪ್ರಾಯಗಳೆಲ್ಲವೂ ದೂರವಾಗಿ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಫೇವರಾಗಿ ನಡೆಸ್ಕೊಳ್ತಾರೆ. ಈ ಮಾಸಾಂತ್ಯದಲ್ಲಿ ಕುಟುಂಬದೊಂದಿಗೆ ವಿಹಾರ ಅಥವಾ ದೇವಾಲಯಗಳ ಭೇಟಿಗಾಗಿ ಪ್ರಯಾಣವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿರುತ್ತವೆ. ಧನಸ್ಥಾನದಲ್ಲಿ ರವಿಯು ಬಲವಾಗಿರೋದ್ರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ಹೆಚ್ಚಿನ ಧನಲಾಭವನ್ನು ಕಾಣಲಿದ್ದೀರಿ. ಮುಖ್ಯವಾಗಿ ವ್ಯಾಪಾರ ಸಂಬಂಧ, ಉದ್ಯೋಗದಲ್ಲಿ ಸೈಡ್ ಇನ್ಕಮ್ಮು ಮತ್ತು ಹಿರಿಯರ ಯಾವುದಾದರೂ ಧನ ಅಥವಾ ಪ್ರಾಪರ್ಟಿಗಳು ಸೇಲ್ ಆಗೋದ್ರಿಂದ ನಿಮಗೆ ಹೆಚ್ಚಿನ ಧನಲಾಭ ಸಿಗ್ತಕ್ಕಂತಹ ಅವಕಾಶಗಳಿವೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಸ್ವಸ್ಥಾನಕ್ಕೆ ಬರುವುದು ಅಂದರೆ ಈ ಹಿಂದೆ ಕುಜ ಶನಿಯೊಂದಿಗೆ ಮೀನರಾಶಿಯಲ್ಲಿ, ಈ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದು ಈ ಸಮಯ ಬೇರ್ಪಡುತ್ತದೆ. ಇದರಿಂದ ನಿಂತು ಹೋಗಿರ್ತಕ್ಕಂತಹ ನಿಮ್ಮ ಮುಖ್ಯವಾದಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಮುಂದೆ ಸಾಗುತ್ತವೆ ಅಂತ ಹೇಳಬಹುದು. ಈ ಕುಜ ಮತ್ತು ಶನಿ ಕಾಂಬಿನೇಷನ್ ಬೇರ್ಪಡೆಯಾಗೋದ್ರಿಂದ ಕುಜ ಮೇ 12ರಿಂದ ಮೇಷರಾಶಿಯಲ್ಲಿ ಸಂಚರಿಸುತ್ತಾರೆ. ಇದರಿಂದ ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗಿ ಸ್ವಲ್ಪ ಮಟ್ಟಿನ ರಿಲೀಫನ್ನು ಸಿಗುತ್ತೆ. ಏನಂದರೆ ಇದುವರೆಗೂ ನೀವು ಅನುಭವಿಸಿದಂತಹ ಕಷ್ಟ ನಷ್ಟಗಳಿಗೆ ಮುಕ್ತಿ ಅಂತಲೇ ಹೇಳ್ಬೋದು. ಮೇ 12ರ ನಂತರ ಮೇಷರಾಶಿಯವರಿಗೆ ಹೆಚ್ಚಿನ ಪಾಸಿಟಿವ್ ಫಲಗಳು ಕಾಣುತ್ತವೆ. ದ್ವಿತೀಯ ಸ್ಥಾನದಲ್ಲಿ ಬುಧ ಮತ್ತು ರವಿ ಮೇ 15ರಿಂದ ಈ 2 ಗ್ರಹಗಳು ಸೇರಿ ನಿಮಗೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಧೈರ್ಯ ಇನ್ನಷ್ಟು ಬಲಪಡುತ್ತದೆ. ಸರ್ಕಾರಿ ಉದ್ಯೋಗಗಳು, ಪ್ರಮೋಷನ್ಗಳು, ಟ್ರಾನ್ಸ್ಫರ್ಗಳು ಇವೆಲ್ಲವೂ ಸಹ ನಿಮಗೆ ಅನುಕೂಲವಾಗಿ ಬರ್ತವೆ. ಇನ್ವೆಸ್ಟ್ಮೆಂಟು ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಲಾಭಗಳು ಕಾಣ್ತಕ್ಕಂತಹ ಸಮಯ. ಮೇ 14ರಿಂದ ಶುಕ್ರನ ಅನುಗ್ರಹದಿಂದ ನಿಮ್ಮ ಒಂದು ವರ್ಕ್ ಲೈಫ್ ಸಂಪೂರ್ಣವಾಗಿ ಬದಲಾಗ್ತದೆ. ಯಾವುದೇ ಒಂದು ನಿರ್ಣಯವನ್ನು ಸಹ ನೀವು ಧೈರ್ಯದಿಂದ ತೆಗೆದುಕೊಳ್ತೀರಿ. ಇನ್ನು ನಿರುದ್ಯೋಗಿಗಳಿಗೆ, ಯಾರಾದರೆ ಜಾಬ್ಗಾಗಿ ಪ್ರಯತ್ನ ಮಾಡುತ್ತಿರುವರೋ, ಗುರು ಮತ್ತು ಶುಕ್ರನ ಅನುಗ್ರಹದಿಂದ ಹೊಸ ಜಾಬ್ಗಳ ಅವಕಾಶಗಳು, ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವುದು, ಈ ಹಿಂದೆ ನೀವು ಅಪ್ಲೈ ಮಾಡಿದಂತಹ ಅಪ್ಲಿಕೇಶನ್ಗಳಿಗೆ ರೆಸ್ಪಾನ್ಸ್ ಅಂದರೆ ಅವ್ರ ಕಡೆಯಿಂದ ಯಾವುದಾದ್ರೂ ಮೇಲ್ಸು, ಕಾಲ್ಸು, ನೋಟಿಫಿಕೇಷನ್ಸ್ ಈ ರೀತಿ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ರಿಪ್ಲೈಯನ್ನು ಪಡೆದುಕೊಳ್ತೀರಿ. ಮೇ 15ರಿಂದ ಮೇ 31ರ ಮಧ್ಯಕಾಲ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿ ಕಾಣಬಹುದು. ಮೇ 12ರಿಂದ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಆರ್ಥಿಕವಾಗಿ ಜೊತೆಗೆ ಆಕಸ್ಮಿಕವಾಗಿ ಧನಲಾಭದ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಬುಧಾದಿತ್ಯ ಯೋಗದಿಂದ ಈ ಸಮಯ ಯಾವುದಾದರೂ ಪ್ರಾಪರ್ಟಿ, ಮನೆ ಅಥವಾ ಭೂಮಿ ಖರೀದಿ, ವಾಹನ ಖರೀದಿ ಅಥವಾ ನೂತನ ಗೃಹ ನಿರ್ಮಾಣದ ಅವಕಾಶಗಳು ಕೂಡಿ ಬರುತ್ತವೆ. ಇನ್ನು ರವಿ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ
ಲೀಗಲ್ ಮತ್ತು ಕೋರ್ಟ್ ಸಂಬಂಧ, ಸರ್ಕಾರಿ ಕಚೇರಿಗಳಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇದ್ದಂತಹ ನಿಮ್ಮ ಕೆಲಸಗಳು ಈ ಸಮಯ ವೇಗವನ್ನು ಪಡೆದುಕೊಳ್ಳುತ್ತವೆ. ಹೊಸ ಕಾಂಟ್ರಾಕ್ಟ್ಸ್ಗಳು ಮತ್ತು ಯಾವುದಾದರೂ ನಿಂತು ಹೋಗಿರ್ತಕ್ಕಂತಹ ಬಿಲ್ಗಳು ಪಾಸಾಗ್ತಕ್ಕಂತಹದ್ದು ಇಂತಹ ಅವಕಾಶಗಳಿರುತ್ತವೆ. ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರ ನ್ಯಾಯ ಸಿಗುವುದು ಅಥವಾ ಕೋರ್ಟ್ ವಿಚಾರಗಳಲ್ಲಿ ನೀವು ಜಯ ಸಾಧಿಸಲು ಈ ಸಮಯ ನಿಮಗೆ ಬಹಳಷ್ಟು ಅನುಕೂಲವಾಗಿರುತ್ತವೆ. ಈ ಸಮಯ ಒಂದು ಯಾವುದಾದ್ರೂ ರೆಮಿಡಿ ತಿಳಿಸಬೇಕಾದ್ರೆ ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುವುದು, ಆಂಜನೇಯ ದೇವಾಲಯಗಳಿಗೆ ಭೇಟಿ ನೀಡತಕ್ಕಂತಹದ್ದು, ಹನುಮಾನ್ ಚಾಲಿಸ ಓದುವುದು ಅಥವಾ ಕೇಳುವುದರಿಂದ ನಿಮ್ಮ ಜೀವನದಲ್ಲಿದ್ದಂತಹ ಅಡ್ಡಿ ಆತಂಕಗಳೆಲ್ಲವೂ ದೂರವಾಗಿ ಧೈರ್ಯವಾಗಿ ನಿಮ್ಮ ಕೆಲಸಗಳಲ್ಲಿ ಜಯ ಸಾಧಿಸಲು ಬಹಳಷ್ಟು ಅನುಕೂಲವಾಗುತ್ತವೆ. ಏನೇ ಆದರೂ ಮೀನರಾಶಿಯಲ್ಲಿ ಕುಜ ಮತ್ತು ಶನಿಯ ಬೇರ್ಪಡೆ, ದ್ವಿತೀಯ ಸ್ಥಾನವಾದ ಧನಸ್ಥಾನ ಕುಟುಂಬ ಸ್ಥಾನಕ್ಕೆ ರವಿ ಮತ್ತು ಬುಧರ ಕಾಂಬಿನೇಷನ್ ಇವುಗಳಿಂದ ಮೇಷರಾಶಿಯವರಿಗೆ ಮೇ 12ರಿಂದ ಮೇ 31ರವರೆಗೆ ಹೆಚ್ಚಿನ ಪಾಸಿಟಿವ್ ಫಲಗಳನ್ನು ಕಾಣಬಹುದು ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಇದಿಷ್ಟು ಮೇಷರಾಶಿಯವರ ಫಲಗಳು. ಮೇಷರಾಶಿಯವರ ಫಲಗಳು ಮತ್ತು ಅವುಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.